ನಾರಾಯಣ ಹೃದಯಾಲಯ ಪಕ್ಕದಲ್ಲೇ ಇದ್ದ ಪ್ರತಿಷ್ಠಿತ ಬ್ರಾಹ್ಮಿನ್ಸ್ ವೆಜ್ ಕೆಫೆ ಹೋಟೆಲ್ನ ಇಡ್ಲಿ ಸಾಂಬಾರ್ನಲ್ಲಿ ಜಿರಳೆ ಸಿಕ್ಕಿದ್ದು ಹೋಟೆಲ್ಗೆ ಬೀಗ ಹಾಕಲಾಗಿದೆ. ಗ್ರಾಹಕ ಮನು ಜಿರಳೆ ಸಿಕ್ಕಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹೋಟೆಲ್ ಸಿಬ್ಬಂದಿ ಉಡಾಫೆ ಉತ್ತರವನ್ನ ಕೊಟ್ಟಿದ್ರಂತೆ. ಗೃಹ ಪ್ರವೇಶದ ನಿರೀಕ್ಷೆಯಲ್ಲಿದ್ದ ಮಾಲೀಕನಿಗೆ ಬ್ಯಾಂಕ್ ಸಿಬ್ಬಂದಿ ಶಾಕ್ ಕೊಟ್ಟಿದ್ದಾರೆ. ಕಂತು ಕಟ್ಟಿಲ್ಲ ಅಂತ ರಾತ್ರೋರಾತ್ರಿ ದೊಡ್ಡಬಳ್ಳಾಪುರದ ಕರೇನಹಳ್ಳಿಯ ಲಿಂಗಪ್ಪ ಮನೆಗೆ ಬೀಗ ಹಾಕಲಾಗಿದೆ. ಕರೂರು ವೈಶ್ಯ ಬ್ಯಾಂಕ್ನಿಂದ 41 ಲಕ್ಷ ಲೋನ್ ಪಡೆದಿದ್ದ ಲಿಂಗಪ್ಪ 35 ಲಕ್ಷ ರೂಪಾಯಿ ಮರುಪಾವತಿಸಿದ್ರು. ಕೋರ್ಟ್ನಿಂದ ಮನೆ ಸೀಸ್ಗೆ ತಡೆಯಾಜ್ಞೆ ತಂದಿದ್ರು. ಬ್ಯಾಂಕ್ ಸಿಬ್ಬಂದಿ ಮನೆಗೆ ಬೀಗ ಹಾಕಿದ್ದಾರೆ. ಬೆಂಗಳೂರು ವಿವಿಯಲ್ಲಿ 58 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರೋ ಕಟ್ಟಡಕ್ಕೆ ಡಿಸಿಎಂ ಡಿಕೆ ಇಂದು ಭೂಮಿ ಪೂಜೆ ನೆರವೇರಿಸಿದ್ರು. ಪಿಎಂ ಉಷಾ ಯೋಜನೆಯಡಿ ಈ ನೂತನ ಕಟ್ಟಡ ನಿರ್ಮಾಣವಾಗ್ತಿದೆ. ವಿಶೇಷ ಅಂದ್ರೆ ಮುನಿರತ್ನ ಮತ್ತು ಡಿಸಿಎಂ ಡಿಕೆ ಅಕ್ಕಪಕ್ಕದಲ್ಲೇ ನಿಂತು ಹಾರೆಯಿಂದ ಭೂಮಿ ಅಗೆಯುವ ಮೂಲಕ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಬೆಂಗಳೂರು ಅರಮನೆ ಮೈದಾನದ ಭೂಸ್ವಾಧೀನ ಪ್ರಕ್ರಿಯೆ ವಿಚಾರವಾಗಿ 3600 ಕೋಟಿ ಡಿಟಿಆರ್ ಪರಿಹಾರದಿಂದ ಪಾರಾಗಲು ರಾಜ್ಯ ಸರ್ಕಾರ ಕೊನೆಯ ಪ್ರಯತ್ನಕ್ಕೆ ಇಳಿದಿದೆ. ಇವತ್ತು ಬೆಂಗಳೂರು ಅರಮನೆ ಭೂಬಳಕೆ ಮತ್ತು ನಿಯಂತ್ರಣ ವಿಧೇಯಕ 2025 ವಿಧಾನಸಭೆಯಲ್ಲಿಂದು ಮಂಡಿಸಲಾಯಿತು. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡುವ ಕುರಿತಂತೆ ಇರುವ ವಿಧೇಯಕ ಇದಾಗಿದೆ.